ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣದ ಅತಿ ದೊಡ್ಡ ಸುದ್ದಿಯೊಂದಿಗೆ ಬಂದಿದ್ದೀವಿ. SP ಅಲ್ಲ, TMC ಅಲ್ಲ, ಉದ್ಧವ್ ಠಾಕ್ರೆ ಶಿವಸೇನಾ ಅಲ್ಲ, ಮತ್ಯಾವ ಪಕ್ಷನೂ ಅಲ್ಲ, ರಾಷ್ಟ್ರೀಯ ಪಕ್ಷವೇ ಸ್ಪ್ಲಿಟ್ ಆಗ್ತಿದೆ. ನರೇಂದ್ರ ಮೋದಿ ಅವರು ಬಿಹಾರ್ ರಿಸಲ್ಟ್ ದಿನ ಹೇಳಿದ ಮಾತು ನಿಜವಾಗಿ ಬಿಡ್ತಾ ಕಾಂಗ್ರೆಸ್ನಲ್ಲಿ ವಿಭಜನೆ ಅಂಥದ್ದೊಂದು ಸುದ್ದಿ ಬರ್ತಿದೆ. ಈಗ ಏನಾಗ್ತಿದೆ, ಯಾವ ರಾಜ್ಯದಲ್ಲಿ ಆಗ್ತಿದೆ, ಎಷ್ಟು ಜನ, ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಪ್ಲಿಟ್ ಆಗಿಬಿಟ್ರೆ ಇದು ದೇಶವ್ಯಾಪಿ ಹಾಗೆ ಹರಡಿಕೊಳ್ಳತ್ತ. ಕಾಂಗ್ರೆಸ್ಗಿದು ಮರ್ಮಾಘಾತವಾ? ಹಾಗಾದರೆ ಎರಡು ಲೇಟೆಸ್ಟ್ ಡೆವಲಪ್ಮೆಂಟ್ಗಳಾಗ್ತಿದ್ದಾವೆ. ಒಂದು ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ, ಇನ್ನೊಂದು NCP ಶರದ್ ಪವಾರ್, NCP SP. NCP ಶರದ್ ಪವಾರ್ ಪಕ್ಷ ಕೂಡ ವಿಭಜನೆಯಾಗ್ತಿದೆ. ಡೆಲ್ಲಿ ಮೀಟಿಂಗ್ ನಡೆದೇ ಬಿಟ್ಟಿದೆ. ಕಂಪ್ಲೀಟ್ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ. ವೀಕ್ಷಕರೇ, ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮೆಲ್ಲ ವಿಡಿಯೋ ಅಪ್ಡೇಟ್ಸು, ನೋಟಿಫಿಕೇಷನ್ಸು ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ಮೊದಲು ಕಾಂಗ್ರೆಸ್ ಕಥೆ ನೋಡಿಬಿಡೋಣ, ಆಮೇಲೆ NCPದು ಹೇಳ್ತಾ ಹೋಗ್ತೀವಿ. NCP ಅಜಿತ್ ಪವಾರ್ ಬಣ ಇದೆಯಲ್ಲ, ಅಜಿತ್ ಪವಾರ್ ಅವರ ಪತ್ನಿ ಅಮಿತ್ ಶಾ ಅವ್ರ ಜೊತೆಗೆ ಇವತ್ತು ಮೀಟಿಂಗು ಮಾಡಾಗಿದೆ. ಎಷ್ಟು ಜನ MP ಗಳು ಬರ್ತಾರೆ. ಸೊ ಮಹಾರಾಷ್ಟ್ರದ ರಾಜಕಾರಣ ಅಲ್ಲೋಲ ಕಲ್ಲೋಲ, ಅದರ ಬಗ್ಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಮಹಾರಾಷ್ಟ್ರ ಕಾಂಗ್ರೆಸ್ ಎನಿ ಟೈಮ್ ಸ್ಪ್ಲಿಟ್ ಆಗ್ಬೋದು. 13 ಜನ MP ಗಳಿದ್ದಾರೆ ಲೋಕಸಭೆಯಲ್ಲಿ. ಅಲ್ಲಿ ಕಾಂಗ್ರೆಸ್ನಲ್ಲಿ ನಾಯಕನ ವಿರುದ್ಧ ಕಾಂಗ್ರೆಸ್ ಪ್ರೆಸಿಡೆಂಟ್ ಹರ್ಷವರ್ಧನ್ ಸಬ್ಕಾಲ್ ವಿರುದ್ಧ ಭಾರಿ ಆಕ್ರೋಶ, ಪ್ರತಿಭಟನೆಯೂ ನಡೆದಿದೆ. ಮತ್ತು ಅವ್ರನ್ನ ರಿಮೂವ್ ಮಾಡಲೇಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಸಿಡಿದಿದ್ದು ಖರ್ಗೆ ಅವ್ರನ್ನ ಭೇಟಿನೂ ಮಾಡಿ ಬಂದಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ MP ಗಳು BJP ಟಚ್ಚಲ್ಲಿದ್ದಾರೆ ಅನ್ನುವಂಥ ಸುದ್ದಿ ಪ್ರಸಾರವಾಗೇ ಬಿಟ್ಟಿದೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ. ಸೊ ದೊಡ್ಡ ಮಟ್ಟದ ಬೆಳವಣಿಗೆ ಇದು. ಪ್ರಾದೇಶಿಕ ಪಕ್ಷಗಳದ್ದೆಲ್ಲ ಒಂದು ಲೆಕ್ಕ ಆದರೆ ಕಾಂಗ್ರೆಸ್ನ ಅಸ್ತಿತ್ವವೇ ಶೇಕ್ ಆಗ್ತಿರೋ ಹೊತ್ತಲ್ಲಿ ಮಹಾರಾಷ್ಟ್ರ ಕಾಂಗ್ರೆಸ್ಸು ಎನಿ ಟೈಮ್ ಸ್ಪ್ಲಿಟ್ ಆಗಬಹುದು ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಯಾವ ಭಾಗದಲ್ಲಿ? ವಿದರ್ಭ ಭಾಗದ ಕಾಂಗ್ರೆಸ್ನ MP ಗಳು BJP ಟಚ್ಚಲ್ಲಿದ್ದಾರೆ. ಮಹಾರಾಷ್ಟ್ರದಲ್ಲಿ ವಿದರ್ಭ ಭಾಗದ ಕಾಂಗ್ರೆಸ್ MP ಗಳು BJP ತೆಕ್ಕೆಗೆ ಬೀಳ್ತಾರೆ ಅನ್ನುವಂಥ ಸುದ್ದಿ ಈಗ ಬರ್ತಾ ಇರೋದು. ಸೊ 13 MP ಗಳಲ್ಲಿ ಎಷ್ಟು ಜನ ಹೋಗ್ತಾರೆ, ಏನು ಕಥೆ, ಇನ್ನೂ ಅದು ಡೀಟೇಲ್ ಆಗಿ ಗೊತ್ತಾಗಬೇಕು. ಇದು ಆರಂಭಿಕವಾಗಿ ಕಾರ್ಯಾಚರಣೆಯ ಬಿಗ್ ಎಕ್ಸ್ಪೋಸ್. ಇದು ಕಾಂಗ್ರೆಸ್ಸಲ್ಲಿ ಏನಾಗ್ತಿದೆ, ಅದು ಇಷ್ಟು ದಿನ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಅಲ್ಲಿನ ಅಧ್ಯಕ್ಷರ ವಿರುದ್ಧದ ಆಕ್ರೋಶ ಎಲ್ಲ ಈಗ ಅದು ಎಕ್ಸ್ಪ್ಲೋಡ್ ಆಗಿದೆ. ಯಾವುದೇ ಹಂತದಲ್ಲಿ ರಾಷ್ಟ್ರೀಯ ಪಕ್ಷವೇ ಸ್ಪ್ಲಿಟ್ ಆಗಬಹುದು. ಕಾಂಗ್ರೆಸ್ಗಿದು ಒಂಥರ ಹೇಳೋದಕ್ಕೆ ಸಾಧ್ಯವಾಗದಂಥ ಆಘಾತ. ಯಾಕಂದರೆ ಜಾರ್ಖಂಡಲ್ಲಿ ನೋಡಿದ್ರೆ ಕ್ರಾಸ್ ವೋಟಿಂಗ್ ಆಗಿ ಮತ್ತೊಂದು ಪಕ್ಷ ಕೈ ಕೊಟ್ಟಿದೆ ಕಾಂಗ್ರೆಸ್ಗೆ. ಅಂದರೆ ಅಲ್ಲಿ ಕ್ರಾಸ್ ವೋಟಿಂಗ್ ಕಾರಣದಿಂದಾಗಿ ಈಗ BJP ಬೆಂಬಲಿತ ಅಭ್ಯರ್ಥಿ ಗೆದ್ದಿರೋದು. ಕ್ರಾಸ್ ವೋಟಿಂಗ್ ಆಗಿರೋದು ಎಲ್ಲೆಲ್ಲಿ? 1-2 ರಾಜ್ಯಗಳಲ್ಲ, ಹರಿಯಾಣದಲ್ಲಾಗಿದೆ ಕ್ರಾಸ್ ವೋಟಿಂಗ್. ಕಾಂಗ್ರೆಸ್ಗೆ ಹಿಂದೆ ಆಘಾತ ಕೊಟ್ಟಿದೆ. ಹಿಮಾಚಲ್ ಪ್ರದೇಶ, ಗುಜರಾತ್, ಉತ್ತರ ಪ್ರದೇಶ, ಈಗ ಜಾರ್ಖಂಡ್ ರಾಜ್ಯಸಭಾ ಎಲೆಕ್ಷನ್. ಸೊ ಅವು ತಮ್ಮ ನಾಯಕರುಗಳನ್ನು, ಶಾಸಕರುಗಳನ್ನು ಹಿಡಿದಿಟ್ಟುಕೊಳ್ಳೋಕೆ ಆಗದಂತಹ ಹೀನಾಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ದೇಶದ ಉದ್ದಗಲಕ್ಕೂ ಇರುವಾಗ DK ಶಿವಕುಮಾರ್ ಅವ್ರ ಹೀರೋ ಥರ ಕಾಣಿಸ್ದೇ ಇರ್ತಾರ ಹೈಕಮಾಂಡ್ಗೆ. DK ಶಿವಕುಮಾರ್ ನಿಜವಾಗಿಯೂ ಈಗ ಕಾಂಗ್ರೆಸ್ನಲ್ಲಿ ಹೀರೋ, ದುರಂಧರ್ ಅಂದ್ಕೊಳ್ಳಿ. ಆ ರೀತಿ ಶೈನ್ ಆಗ್ತಿದ್ದಂಗೆ ಬರ್ತಾ ಇದ್ದ ಹಾಗೆ ಆಪರೇಷನ್ ಮಾಡಿ ಮುಗಿಸಿದ್ದಾರೆ. BJP JDS ಇಬ್ಬರಿಗೂ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಒಬ್ಬರು ಇಬ್ಬರು ಅಲ್ಲ, 11 ಜನ NDA ಶಾಸಕರನ್ನು ಸೆಳೆದಿದ್ದಾರೆ DK. ಅದು ಬರೀ ವೋಟಿಂಗಿಗಲ್ಲ, ಮುಂದಿನ ಎಲೆಕ್ಷನ್ಗೂ ಕೂಡ ಮೆಗಾ ಆಪರೇಷನ್ ನಡೆಸ್ತಾರೆ. JDS ಫಿನಿಶ್ ಆಗತ್ತೆ ಅನ್ನೋ ತನಕ ಸುದ್ದಿಗಳು ಕೇಳಿ ಬರ್ತಿದ್ದಾವೆ. 12 ಜನ ಶಾಸಕರು ಕಾಂಗ್ರೆಸ್ ಸೇರಬಹುದು JDS ಇಂದ ಅಂತ ಇಷ್ಟೆಲ್ಲ ಸುದ್ದಿಗಳಿವೆ. ಸೊ ಕಾಂಗ್ರೆಸ್ಗೆ DK ಶಿವಕುಮಾರ್ ಈ ಕ್ಷಣಕ್ಕಂತೂ ಹೀರೋ. ಅವರಂಥ ನಾಯಕ ದೇಶದಲ್ಲಿ ಇನ್ನೆಲ್ಲೂ ಇಲ್ಲ. ಅಂತಹ ಸಂದರ್ಭದಲ್ಲಿ ಕುರ್ಚಿ ಸಿಕ್ಕಿದೆ DK ಶಿವಕುಮಾರ್ ಅವ್ರಿಗೇನು ಕೇಳಬೇಕಾ? ಇನ್ನು BJP ಆಪರೇಷನ್ಗೆ ಬರೋದಾದರೆ ಮಹಾರಾಷ್ಟ್ರದಲ್ಲಿ ಒಂದು ಕಡೆ ಕಾಂಗ್ರೆಸ್ ಸ್ಪ್ಲಿಟ್ ಆಗುವಂಥ ಲೇಟೆಸ್ಟ್ ಮೇಜರ್ ಸುದ್ದಿ ಬ್ಲಾಸ್ಟ್ ಆಗಿದೆ. ಇನ್ನೊಂದು ಕಡೆ NCP ಶರದ್ ಪವಾರ್ ಬಣದ 5 ಜನ MP ಗಳು ಎನಿ ಟೈಮ್ BJP ಸೇರಬಹುದು.
ಉದ್ಧವ್ ಸೇನಾದ 6 ಜನ MP ಗಳ ಕಥೆ ಆಯ್ತಲ್ವಾ, ಅವರು ರೆಡಿ ಆಗಿಬಿಟ್ಟಿದ್ದಾರೆ, ಕೈ ಕೊಟ್ಟು ಬಿಟ್ಟಿದ್ದಾರೆ. ಈಗ ಸುನೇತ್ರಾ ಪವಾರ್ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ NCP ಆಪರೇಷನ್ ವಿಚಾರದಲ್ಲಿ ಕ್ಲೈಮ್ಯಾಕ್ಸ್ ಮಾತುಕತೆ ನಡೆಸಿದ್ದಾರೆ ಅಂತಲೇ ಈಗ ರಿಪೋರ್ಟ್ಸ್ ಬರ್ತಿರೋದು. ಸೊ 5 ಜನ, 8ರಲ್ಲಿ 5. ಸೊ ಯಾವುದೇ ಡಿಸ್ಕ್ವಾಲಿಫಿಕೇಶನ್ ಇಲ್ಲದೆ ಇರೋ ರೀತಿ ಇಲ್ಲೂ ಕೂಡ NCP ಮತ್ತೊಮ್ಮೆ ಸ್ಪ್ಲಿಟ್ ಆಗೋದು ಗ್ಯಾರಂಟಿ. ಉದ್ಧವ್ ಸೇನಾ ಬಳಿಕ NCP, ಉದ್ಧವ್ ಸೇನಾದಲ್ಲಿ ಇನ್ನೊಂದು ಆಘಾತ, ಬರೀ 6 ಜನ 7 ಜನ MP ಗಳಲ್ಲ, 13 ಜನ MLAಗಳು ಹೊಡ್ಕೊಂಡು ಹೋಗ್ತಾರೆ ಅಂತ. ಸೊ ಕಂಪ್ಲೀಟ್ ಸ್ಪ್ಲಿಟ್. ಆವಾಗ ಏನಾಗಿತ್ತಲ್ಲ ಮೊದಲನೇ ಇಬ್ಬಾಗ, ಈಗ ಅದಕ್ಕಿಂತ ದೊಡ್ಡ ಹೊಡೆತ. MLAಗಳು MP ಗಳು ಎಲ್ಲ ಗಂಟು ಮೂಟೆ ಕಟ್ಟಿಕೊಂಡು ಹೊರಡ್ತಿದ್ದಾರೆ. ಮಹಾರಾಷ್ಟ್ರ ರಾಜಕಾರಣವೇ ತಲೆ ಕೆಳಗಾಗ್ತಿದೆ. ಮಹಾರಾಷ್ಟ್ರದಲ್ಲಿ ಯಾವಾಗ BJP ಭರ್ಜರಿಯಾಗಿ ಗೆದ್ದು ಫಡ್ನವೀಸ್ ನಾಯಕತ್ವದಲ್ಲಿ ಅಲ್ಲಿ ಅಧಿಕಾರ ಸಿಕ್ತಲ್ಲ, ಅವತ್ತಿನಿಂದಾನೇ ಪ್ರತಿಪಕ್ಷಗಳು ನೆಲೆ ಇಲ್ಲದಂತೆ ಒದ್ದಾಡ್ತಾ ಇದ್ವು. ಈಗ BJP ಕಡೆಗೆ, NDA ಕಡೆಗೆ ವಾಲಿರೋದು ಪಕ್ಷಗಳು. ನೀವು ನೆನಪು ಮಾಡ್ಕೊಳ್ಬಹುದು, ಈ ಭವಿಷ್ಯವನ್ನ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಬಿಹಾರ ರಿಸಲ್ಟ್ ಬಂದ ಮರುದಿನ ಅಲ್ಲ, ಅವತ್ತೇ ಸಂಜೆನೆ ಹೇಳಿದ್ರು. ನರೇಂದ್ರ ಮೋದಿ ಅವರು ಏನು ಹೇಳಿದ್ರು? ಕಾಂಗ್ರೆಸ್ನ ಯುವ ನಾಯಕರು ಬಂದು, ಯುವ ಸಂಸದರು ಬಂದು, ಬರೀ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಮತ್ತು ಕೈಕೂಟ ಇದೆಯಲ್ಲ INDA, ಆ ಕೂಟದ ಸಂಸದರು ಬಂದು ನಮಗೆ ಸಂಸತ್ನಲ್ಲಿ ಮಾತಾಡೋಕೆ ಟೈಮ್ ಸಿಗ್ತಿಲ್ಲ, ಪದೇ ಪದೇ ಸಭಾತ್ಯಾಗ, ಸೆಷನ್ ಅಂಗಡಿ ಬಾಗಿಲು ಹಾಕ್ಸೋದು, ಇಂಥದ್ದೇ ಇನ್ಸ್ಟ್ರಕ್ಷನ್ ಬರ್ತಿರತ್ತೆ ನಮಗೆ ಕ್ಷೇತ್ರದ ಜನಕ್ಕೆ ಉತ್ತರಿಸೋಕಾಗ್ತಿಲ್ಲ ಅಂತ ಬಂದು ಅಳಲು ತೋಡ್ಕೊಳ್ತಿದ್ದಾರೆ. ಯಾರ ಬಳಿ? ಪ್ರಧಾನಿ ಬಳಿ. ಯಾವ ಸಂಸದರು? ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಸಂಸದರು ಅನ್ನೋದನ್ನು ಓಪನ್ ಆಗಿ ಹೇಳಿದರು. ಇದು ನಡೀತಿದೆ ಈಗ ಅಂತ. ಎನಿ ಟೈಮ್ ಕಾಂಗ್ರೆಸ್ ಸ್ಪ್ಲಿಟ್ ಆಗತ್ತೆ ಕೆಲವೇ ದಿನಗಳಲ್ಲಿ ಅನ್ನೋ ಭವಿಷ್ಯವನ್ನು ಬಿಹಾರ ಡಬಲ್ ಸೆಂಚುರಿ ದಿನವೇ ನುಡಿದಿದ್ರು ನರೇಂದ್ರ ಮೋದಿ ಅವರು. ಈಗ ಅದೇ ಆಗ್ತಾ ಇದೆ. ಮಹಾರಾಷ್ಟ್ರದ ವಿದರ್ಭ ಮೂಲಕ ಕಾಂಗ್ರೆಸ್ಗೆ ಮುಹೂರ್ತ ಇಡ್ತಾ ಹಾಗಾದರೆ BJP. ಸೂಪರ್ ಮೆಜಾರಿಟಿ ಬಗ್ಗಂತೂ ಈಗಾಗಲೇ ಬೇಕಾದಷ್ಟು ಸಲ ಹೇಳಾಗಿದೆ. ಲೋಕಸಭೆಯಲ್ಲಿ 363, ರಾಜ್ಯಸಭೆಯಲ್ಲಿ 163. ಆ ಒಂದು ಲೈನನ್ನು ಕ್ರಾಸ್ ಆಗೋದಕ್ಕೆ BJPಗೆ ಬೇಕಾದ ನಂಬರು ಕಂಪ್ಲೀಟಾಗಿ ಕಾಣೋಕ್ಕೆ ಶುರು ಆಗಿಬಿಡ್ತು. ಈಗ ಏನು ಆಪರೇಷನ್ ನಡೀತಿದೆಯಲ್ಲ, ಎಲ್ಲ ಗಾಳಿ ಸುದ್ದಿಯಾಗಿ ನಡೀತಿಲ್ಲ, ಆನ್ ಗ್ರೌಂಡ್ ಚಾಲನೆ ಸಿಕ್ಕಾಗಿದೆ. SP 25 ಜನ, TMCಯಿಂದ ಆಲ್ರೆಡಿ 20+, ಮಹಾರಾಷ್ಟ್ರದಲ್ಲಿ ಉದ್ಧವ್, NCP, ಕಾಂಗ್ರೆಸ್ಸು, ಇದೆಲ್ಲ ಸಕ್ಸಸ್ ಆಗಿಬಿಟ್ರೆ, ಅಂದರೆ ಫೈನಲ್ ಆಗಿಬಿಟ್ರೆ ಆಲ್ಮೋಸ್ಟ್ 2/3 ಮೆಜಾರಿಟಿ ಎರಡೂ ಕಡೆ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಾಹ್ಯ ಬೆಂಬಲನೂ ಸಿಗತ್ತಲ್ಲ. BJD, YSRCP, BRS ಈ ಥರ ಸುಮಾರು ಪಕ್ಷಗಳ ಬಾಹ್ಯ ಬೆಂಬಲ ಪ್ಲಸ್ ಈ ಪಕ್ಷಗಳ ಅಧಿಕೃತ ಬೆಂಬಲದೊಂದಿಗೆ 2/3 ಮೆಜಾರಿಟಿಲಿ, ಸೂಪರ್ ಮೆಜಾರಿಟಿಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡೋದಕ್ಕೆ ಏನು ಬೇಕಲ್ಲ, ಸಾಂವಿಧಾನಿಕ ತಿದ್ದುಪಡಿ, ಈ ದೇಶದಲ್ಲಿ ಇತಿಹಾಸದ ಒಂದು ದೊಡ್ಡ ಹೆಜ್ಜೆ ಇಡೋದಕ್ಕೆ, ಐತಿಹಾಸಿಕ ಬದಲಾವಣೆ ತರೋದಕ್ಕೆ, ಡಿಲಿಮಿಟೇಷನ್ ಮಾಡೋದಕ್ಕೆ, ವಿಮೆನ್ ರಿಸರ್ವೇಷನ್ ಮಾಡೋದಕ್ಕೆ ಈಗ ನರೇಂದ್ರ ಮೋದಿ ಅವ್ರಿಗೆ ಏನು ಬೇಕಿತ್ತೋ ಅದು ತಂತಾನೆ ಉರುಳಿ ಬಂದು ಜಾಗದಲ್ಲಿ ಬಿದ್ದಿದೆ. ಹಾಗಾಗಿ ಈ ವರ್ಷ ಇದೆಯಲ್ಲ, ಇದು ಭಾರತದ ಇತಿಹಾಸದಲ್ಲೇ ಮರೆಯೋದಕ್ಕಾಗದಂಥ ವರ್ಷ. ಅಂತಹ ಆಪರೇಷನ್ನು, ಆ ರೀತಿಯ ಕಾರ್ಯಾಚರಣೆ ನಡೆದಿದೆ. ಇದರ ಎಫೆಕ್ಟ್ ಮುಂದಿನ ದಿನಗಳಲ್ಲಿ ಹೆಂಗಾಗತ್ತೆ, ಸಿಕ್ಕಾಪಟ್ಟೆ ಬಲಿಷ್ಠವಾಗಿ BJP ಮುಂದಿನ ಚುನಾವಣೆ 29ರ ಚುನಾವಣೆಯನ್ನು ಎದುರಿಸುತ್ತಾ ಅಥವಾ ಅಡ್ಡ ಪರಿಣಾಮಗಳನ್ನು ಎದುರಿಸುತ್ತಾ ಕಾದು ನೋಡಬೇಕು. उसका मतलब है कि वो लोग हमको टाइगर समझते हैं ना कि हम टाइगर हैं, और टाइगर का ऑपरेशन आसान नहीं है। कोशिश तो करेंगे, उनके पास दूसरा कोई काम नहीं है, देश कल्याण का काम नहीं है, जनता के कल्याण का काम नहीं है, पार्टियां तोड़ो, यही काम चल रहा है। हमारे पार्टी को 60 साल ऐसे बहुत से भाव हमने अपने मिले हैं और आगे निकल चुके हैं। हमारी पार्टी का MP मिले के नहीं बने। ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.